ವಂಚನೆ ಮೋಸ ಹಿಂಸೆ ಮಾಡುವವರಿದ್ದಾರೆ, ವಾಮ ಮಾರ್ಗದಿ ಹಣ ಗಳಿಸುವವರಿದ್ದಾರೆ. ಶಿವಧ್ಯಾನ ಮಾಡುವವರೆಷ್ಟಿದ್ದಾರೆ, ಏನೇನು ಹೇಳಿ ಸುದ್ದಿಯಾಗುವವರಿದ್ದಾರೆ. ಮನಸ್ಸಾಕ್ಷಿಗೆ ಅನುಸಾರವಾಗಿ ನಡೆಯುವವರೆಷ್ಟಿದ್ದಾರೆ, ಏನು ಮಾಡಿದರು ನಿಜಾತ್ಮ ಶಿವನಿಗೆ ಪ್ರಿಯರಾಗುವವರು ವಿರಳಾತಿ ವಿರಳರಾಗಿದ್ದಾರೆ, ವಿರಳಾತಿ ವಿರಳರಾಗಿದ್ದಾರೆ. ಇಂದು ದೂರದರ್ಶನದಲ್ಲಾಗಲಿ ದಿನಪತ್ರಿಕೆಗಳಲ್ಲಾಗಲಿ ಹೆಚ್ಚಾನು ಹೆಚ್ಚು ಸುದ್ದಿಗಳು ಈ ವಂಚನೆ, ಮೋಸ, ಹಿಂಸೆ, ವಾಮ ಮಾರ್ಗದಿಂದ ಹಣ ಗಳಿಸುವವರು ಇವೇ ಸುದ್ದಿ ಹೆಚ್ಚಾಗಿ ನೋಡಲಿಕ್ಕೆ ಸಿಗ್ತವೆ. ಆದರೆ ಅದರಲ್ಲಿ ಶಿವಧ್ಯಾನ ಮಾಡುವವರ ವಿಷಯಗಳು ಎಷ್ಟು ಇದ್ದಾವೆ ಅಂತ ನೀವು ಹುಡುಕಬೇಕಾಗ್ತದೆ. ಹಾಗೆ ಕೂಡ ಈ ಆಧ್ಯಾತ್ಮ ಸಾಧನೆ ಎನ್ನುವಂಥದ್ದು ಜೀವನಕ್ಕೆ ಬಹಳ ಮುಖ್ಯ ಆಗಿರ್ತದೆ. ಅದರಿಂದ ಮನಸ್ಸು ಶಾಂತಿ ಇರ್ತದೆ, ಸಮಾಜದಲ್ಲೂ ಶಾಂತಿ ನೆಲೆಸ್ತದೆ. ಅದಕ್ಕಾಗಿ ಶಿವಧ್ಯಾನವನ್ನು ಮಾಡಬೇಕು. ಹಾಗೆ ಮಾಡುವವರು ಬಹಳ ಕಡಿಮೆ ಇರ್ತಾರೆ. ಇನ್ನು ಏನೇನೋ ಹೇಳ್ತಾ ದೊಡ್ಡ ಸುದ್ದಿ ಮಾಡುವವರು ಸಿಗ್ತಾರೆ ಬೇಕಾದಷ್ಟು ಜನ. ಆದರೆ ಮನಸ್ಸಾಕ್ಷಿಗೆ ಅನುಸಾರವಾಗಿ ನಡೆಯುವವರು ಎಷ್ಟು ಜನ ಇದ್ದಾರೆ ಎನ್ನುವುದನ್ನು ನೋಡಿದಾಗ ಅಲ್ಲಿಯೂ ಕಡಿಮೆ ಸಂಖ್ಯೆಯೇ ಸಿಗ್ತದೆ. ಏನು ಮಾಡಿದರೂ ಕೂಡ ನಿಜಾತ್ಮ ಶಿವನಿಗೆ ಪ್ರಿಯರಾಗುವವರು ಯಾವಾಗಲೂ ವಿರಳಾತಿ ವಿರಳರಾಗೇ ಇರ್ತಾರೆ ಅಂತ ಹೇಳ್ತಾ ಹೇಳಿ ಮಾತು ವಿರಾಮ ಕೊಡ್ತಾ ಇದ್ದೀನಿ. ಇದೊಂದು ಸ್ವರಚಿತ ವಚನ. ಹಾಡಿದವರು ರವೀಂದ್ರ ಜಕಾತಿ.